ಕಿಯಾನ್ಸಾ ವೆಂಚರ್ಸ್ ಮಹತ್ವಾಕಾಂಕ್ಷಿ ಯೋಜನೆ ಸೋಮೇಶ್ವರ ಉಚ್ಚಿಲ ಪ್ರದೇಶಕ್ಕೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಭೇಟಿಯನ್ನ ನೀಡಿದ್ರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರವಾಸೋದ್ಯಮ ಸಚಿವರು, ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಪ್ರವಾಸೋದ್ಯಮದ ಅಭಿವೃದ್ಧಿ ಕುರಿತು ಗಂಭೀರ ಚರ್ಚೆಯನ್ನ ನಡೆಸಿದ್ದು, ಲ್ಯಾಂಡ್ ಬ್ಯಾಂಕ್ ರಚನೆ ಹಾಗೂ ಟೂರಿಸಂ ಆದ್ಯತೆಯ ಪ್ರದೇಶಗಳ ಅಕ್ವೈರ್ ಮಾಡುವ ಕುರಿತು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಪರಿಹಾರ ನೀಡಿ ಮೂಲಭೂತ ಸೌಕರ್ಯಗಳನ್ನ ರಸ್ತೆ, ವಿದ್ಯುತ್, ದಾರಿದೀಪ ಸರ್ಕಾರದಿಂದ ಒದಗಿಸಿದ್ರೆ ಸಾವಿರಾರು ಕೋಟಿ ಬಂಡವಾಳ ಹೂಡಿಕೆಗೆ ಹೂಡಿಕೆದಾರರು ಸಿದ್ಧರಾಗಲಿದ್ದಾರೆ. ಇದರಿಂದ ಸ್ಥಳೀಯ ಸಮಸ್ಯೆಗಳ ಪರಿಹಾರಕ್ಕೂ ಮಾರ್ಗ ಸಿಗಲಿದೆ. ಈ ಕುರಿತು ಕಾನೂನು ಶೀಘ್ರದಲ್ಲೇ ಜಾರಿಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಸೋಮೇಶ್ವರ ಉಚ್ಚಿಲ ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪ ಕೈಗೆತ್ತಿಕೊಳ್ಳಲಾದ ಕಿಯಾನ್ಸಾ ವೆಂಚರ್ಸ್ ಪ್ರಾಜೆಕ್ಟ್ ಕರಾವಳಿಯ ಪ್ರವಾಸೋದ್ಯಮಕ್ಕೆ ಹೊಸ ಹುಮ್ಮಸ್ಸನ್ನು ತಂದಿದೆ. ಸ್ಥಳೀಯ ಸಮಾಜ ಸೇವಕ ಅಬ್ದುಲ್ ರೆಹಮಾನ್ ಅವರ ಪುತ್ರ ಕರೀಂ ಈ ಮಹತ್ವಾಕಾಂಕ್ಷಿ ಯೋಜನೆಯ ಹಿಂದೆ ನಿಂತು ಅಸಾಧ್ಯವೆನ್ನುವುದನ್ನು ಸಾಧನೆಯಲ್ಲಿ ಪರಿವರ್ತಿಸುವ ಸಾಮರ್ಥ್ಯ ಇದೆ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ನಾನು ಬಹುಶಃ ಮತ್ತು ಗೌರವ ಹಿರಾಗಿಂದ ಅಬ್ದುಲ್ ರೆಹಮಾನ್ ಅವರ ಮಗ ಬಹುಶಃ ನಮ್ಮ ಅಬ್ದುಲ್ ಕರೀಂ ಅವರು ಅನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಯಾರು ಸಾಧ್ಯವಿಲ್ಲ ಅಂತೇಳಿ ಎನಿಸ್ಕೊಂಡಿದ್ರೆ ಅದು ಸಾಧ್ಯವನ್ನಾಗಿ ಕರೀಂ ಅವರು ಇವತ್ತು ಮಾಡಿ ತೋರಿಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಇದೊಂದು ಐತಿಹಾಸಿಕ ಅದ್ಭುತವಾದ ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಇವತ್ತು ಇಡೀ ನಮ್ಮ ಊರಿಗೆ ಮಾತ್ರ ಅಲ್ಲ, ಇಡೀ ಮಂಗಳೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಪ್ರವಾಸಿ ಕೇಂದ್ರದ ಕೊಡುಗೆ ಆಗ್ತದೆ ಭವಿಷ್ಯದ ದಿನಗಳಲ್ಲಿ. ಯಾಕೆ ಇವತ್ತು ಬೆಂಗಳೂರಿನಿಂದ ಬಂದು ಫ್ಲೈಟಲ್ಲಿ ಇಳಿದು ಇಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಕೇಳಿದರೆ ಸರಿಯಾದೊಂದು ಮಕ್ಕಳನ್ನು, ಕುಟುಂಬಸ್ಥರನ್ನು ಕರ್ಕೊಂಡು ಹೋಗಿ ಆ ದಿನ ಕಳೆಯುವಂಥ ಸರಿಯಾದೊಂದು ಸ್ಥಳವೇ ನಮಗೆ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಅಂಥದ್ರಲ್ಲಿ ಈ ಒಂದು ಉಚ್ಚಿಲದ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರವಾಸಿ ಮತ್ತು ವಸತಿ ಮತ್ತು ಇನ್ನಿತರ ನಮ್ಮ ವಾಣಿಜ್ಯ ಕೇಂದ್ರ ಪ್ರಾರಂಭ ಮಾಡುವ ಮೂಲಕ ಇದು ದೊಡ್ಡ ಮಟ್ಟದ ಒಂದು ಪ್ರವಾಸಿಗರ ಆಕರ್ಷಣೆ ಮತ್ತು ಇಲ್ಲಿ ಒಂದು ದೊಡ್ಡ ಮಟ್ಟದ ವ್ಯಾಪಾರದ ಒಂದು ಕೇಂದ್ರ, ಉದ್ಯೋಗದ ಒಂದು ಕೇಂದ್ರ, ಅದೇ ರೀತಿ ಈ ಊರಿಗೆ ಅಭಿವೃದ್ಧಿಗೆ ಪೂರಕವಾಗುವಂಥ ದೊಡ್ಡ ಮಟ್ಟದೊಂದು ಕಿಯಾನ್ಸಾ ಕಮರ್ಷಿಯಲ್ ಸೆಂಟ್ರ್ ಆಗಿ ಇವತ್ತು ಮುಂದಿನ ದಿನದಲ್ಲಿ ಬರ್ತದೆ. ಅದಕ್ಕಾಗಿ ನಾನು ಇವತ್ತು ಕರೀಂ ಅವರನ್ನು, ಅದಕ್ಕೆ ಸಾಕು ಪ್ರತಿಯೊಬ್ಬರು ಕೂಡ ನಾವು ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಕಿಯಾನ್ಸಾ ವೆಂಚರ್ಸ್ ಪ್ರಮುಖ ಅಂಶಗಳು: ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ, ವಸತಿ ಮತ್ತು ವಾಣಿಜ್ಯ ಕೇಂದ್ರ, ಪ್ರವಾಸಿಗರಿಗೆ ಆಕರ್ಷಕವಾದ ಹೋಟೆಲ್, ರೆಸಾರ್ಟ್ ಮತ್ತು ಮನರಂಜನಾ ವ್ಯವಸ್ಥೆಗಳು, ಸ್ಥಳೀಯರಿಗೆ ಉದ್ಯೋಗ ಮತ್ತು ವ್ಯಾಪಾರ ಅವಕಾಶಗಳ ಸೃಷ್ಟಿ, ಆರ್ಥಿಕ ಚಟುವಟಿಕೆಗಳಿಗೆ ಕೇಂದ್ರವಾಗುವ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಕರಾವಳಿ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ಕಾಣುವ ಅದ್ವಿತೀಯ ಮೂಲಸೌಕರ್ಯ ಯೋಜನೆ. ಇನ್ನು ಇದರಿಂದ ಮಂಗಳೂರು ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ಕೇಂದ್ರವಾಗಿ ರೂಪುಗೊಳ್ಳುವುದಕ್ಕೆ ಭದ್ರ ನೆಲೆ ಸಿಕ್ಕಿದೆ. ಪ್ರಥಮ ಹಂತದಲ್ಲಿ ಯೋಜನೆಯ 75% ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು, ಶೀಘ್ರದಲ್ಲೇ 2ನೇ ಹಂತದ ಕಾಮಗಾರಿ ಮುಕ್ತಾಯಗೊಳ್ಳಲಿದೆ. ಕರೀಂ ಅವರ ದೃಢ ಸಂಕಲ್ಪ ಮತ್ತು ನಾಯಕತ್ವದಿಂದ ಈ ಯೋಜನೆ ಯುವಕರಿಗೆ ಮಾದರಿಯಾಗಿದ್ದು, ಊರಿನಲ್ಲಿ ಅವಕಾಶವಿದೆ, ಸಾಧನೆ ಸಾಧ್ಯವಿದೆ ಎಂಬ ನಂಬಿಕೆಯನ್ನ ಬಲಪಡಿಸಿದೆ. ಕಿಯಾನ್ಸಾ ವೆಂಚರ್ಸ್ ಕರಾವಳಿಯ ಅಭಿವೃದ್ಧಿಯ ಸಂಕೇತ, ಸಂಸ್ಕೃತಿಯ ದ್ವಾರ, ಹೂಡಿಕೆಯ ಹೊಸ ಕೇಂದ್ರ. ಜನರ ಧ್ವನಿ, ಜಾಗೃತಿಯ ಬೆಳಕು, ಉಳ್ಳಾಲವಾಣಿ.